ಸಾಟಿವೇರ್ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಟೆರರಿಸ್ಟ್ ಅಂದ್ರೆ ವೀರಪ್ಪನ್ ತರ ಕೆಂಗಣ್ಣು ಬಿಟ್ಕೊಂಡು ದಪ್ಪ ಮೀಸಿ ಬಿಟ್ಕೊಂಡಿರ್ತಾನೆ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಗ್ರಹಿಕೆ ಆಗುತ್ತೆ. ನಿಮ್ ಮುಂದೆ ಅಳ್ತಾ ನಿಂತಿರೋ ಈ ವ್ಯಕ್ತಿ ಒಬ್ಬ ಅಮಾಯಕರನ್ನ ಸಾಯಿಸಿದಾನೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ಅಷ್ಟೇ ಅಲ್ಲ, ಜಿಲೆಟಿನಿಂದ ತಯಾರು ಮಾಡಿದ ಒಂದು ಟಾಯ್ ಕಾರನ್ನ ಬ್ಲಾಸ್ಟ್ ಮಾಡಕ್ಕೆ ಪ್ರಯತ್ನ ಮಾಡಿದಾನೆ. ಅದೃಷ್ಟವಶಾತ್ ಅದು ಬ್ಲಾಸ್ಟ್ ಆಗ್ಲಿಲ್ಲ. ಐಶಬಾಸ್, ಕೇಳ್ತಾ ಇದೆಯಾ ಸದಾ ಅವನ ಮಾತುಗಳನ್ನ? ಅಲ್ಲಿ ನೋಡು ಹುಲಿ ಅಂದ್ರೆ ಇಲ್ಲಿ ನೋಡು ಬಾಲ ಅನ್ನೋದ್ರಲ್ಲಿ ಇವರೇ ಸಾಕಿ. ಇವನ ಹತ್ರ ಒಂದು ಭಯಂಕರವಾದ ಟೈಮ್ ಬಾಂಬ್ ಸಿಕ್ಕಿದೆ. ಇನ್ನೂ ಇವನ ಹತ್ರ ಎಷ್ಟು ಬಾಂಬ್ಗಳಿವೆ ಗೊತ್ತಿಲ್ಲ. ಆದ್ರೆ ವಾಸ್ತವವಾಗಿ ಇವನೇ ಒಬ್ಬ ಹ್ಯೂಮನ್ ಬಾಂಬ್ ಇರಬಹುದು ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇವೆ. ಈಗ ಈ ಟೆರರಿಸ್ಟ್ ನ ನಮ್ ಚಾನೆಲ್ ನಲ್ಲಿ ಲೈವ್ ಪ್ರೋಗ್ರಾಮ್ ಅಲ್ಲಿ ನಿಮ್ಗೆಲ್ಲ ತೋರಿಸ್ತಾ ಇದೀವಿ. ಇಂತಹ ಘಟನೆಗಳನ್ನ ವಿಶೇಷವಾಗಿ ತೋರಿಸೋದು ನಮ್ ಚಾನೆಲ್ ಮಾತ್ರ. ಪ್ರಶಾಂತತೆಗೆ ಹೆಸರಾದ ಈ ನಗರದಲ್ಲಿ ಈ ನಡುವೆ ಉಗ್ರವಾದ ಬೆಳೀತಾ ಇದೆ. ಉಗ್ರವಾದಿಗಳು ಈ ನಗರದಲ್ಲಿ ಅಡಗಿದ್ದಾರೆ ಅನ್ನೋದಕ್ಕೆ ಈ ವ್ಯಕ್ತಿನೇ ಸಾಕ್ಷಿ. ಹಲೋ, ಪ್ರಿಯಾ ಅವರಿಗೆ ನಮಸ್ಕಾರ. ನಮಸ್ಕಾರ. ಯಾರು? ನಾನು ನಿಮ್ಮ ಉಡುಪಿ ಆನಂದನ ಫ್ರೆಂಡು. ಓಹೋ, ನೀವು ICICI ಬ್ಯಾಂಕ್ ಅಲ್ಲಿ ವರ್ಕ್ ಮಾಡೋದಾ? ಅಲ್ಲ. ಏನ್ ವಿಷಯ? ನಿನಗೂ ಆನಂದನಿಗೂ ಮದುವೆ ಅಂತ ಗೊತ್ತಾಗಿ ಸಂತೋಷ ತಡ್ಕೊಳ್ಳೋದಕ್ಕಾಗದೆ ಈ ಖುಷಿಗೋಸ್ಕರ ನಿಮ್ಮಿಬ್ಬರಿಗೂ ಒಂದು ಟ್ರೀಟ್ ಕೊಡ್ಬೇಕು ಅಂತಿದ್ದೀನಿ. ಜೀವನದಲ್ಲಿ ಮರೆಯಲಾಗದಂತ ಟ್ರೀಟ್ ಅದು. ಥ್ಯಾಂಕ್ ಯು. ಯಾವಾಗ? ಇವತ್ತೇ. ಇನ್ನೊಂದು ಗಂಟೆ ಒಳಗೆ ನೀವು ಡೈರೆಕ್ಟ್ ಆಗಿ HSR ಕಾಂಪ್ಲೆಕ್ಸ್ ಬಂದ್ಬಿಡಿ. ನಾನು ಆನಂದ್ ನಿಮಗೋಸ್ಕರ ಅಲ್ಲಿ ಕಾಯ್ತಾ ಇರ್ತೀವಿ. ಡೋಂಟ್ ಮಿಸ್ ಇಟ್. ನೋ, ಐ ನೆವರ್ ಮಿಸ್. ಡೆಫಿನೆಟ್ ಆಗಿ ಬರ್ತೀನಿ. ಥ್ಯಾಂಕ್ ಯು ಪ್ರಿಯಾ ಅವರೇ. ಪ್ರೀತಾ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ಏನಯ್ಯ, ಏನು ಗಲಾಟೆ ನಡೀತಾ ಇದೆ ಇಲ್ಲಿ? ನಾನು ಈ ಏರಿಯಾ MLA ಅಂತ ಗೊತ್ತಿದ್ದು ಅವ್ನು ಗಲಾಟೆ ಮಾಡ್ತಿದ್ದಾನ? ನಾನು ರೂಲಿಂಗ್ ಪಾರ್ಟಿ MLA ಅಂತ ಗೊತ್ತಿಲ್ಲ ಅವ್ರಿಗೆ? ಅದು ಯಾರು ತೋರ್ಸಯ್ಯ, ಅವನ್ನ ಕುಯಿಸಿ ಬಿಡ್ತೀನಿ, ಚಚ್ಚಿ ಬಿಡ್ತೀನಿ, ಹುಣಸಿ ಹಣ್ಣು ಹಿಂಡಿದಾಗ ಹಿಂಡಿ ಬಿಡ್ತೀನಿ. ಅವನು ಟೆರರಿಸ್ಟ್. ಗಲಾಟೆ ಆಗ್ತಿದೆ ಅಂತ ಹೇಳಿದೇವನ ಟೆರರಿಸ್ಟ್ ಒಕ್ಕಿಸಿದಾರೆ ಅಂತ ಹೇಳಿದೇನಯ್ಯ. ಅಂದ್ರೆ ಟೆರರಿಸ್ಟ್ ನಾನು ಕೊಂದು ಬಿಟ್ರೆ ನೀನ್ MLA ಆಗ್ಬೇಕು ಅಂತ ಪ್ಲಾನ್ ಮಾಡಿದ್ಯಾನಯ್ಯ? ಇಲ್ಲ ಸಾರ್, ನಿಮ್ ಮೇಲೆ ಗಾಡಿ ಆಯ್ತು. ಯಾಕೆ ಸಾರ್? ಮಾರೇ, ಬೇಗ ಜಾಗ ಖಾಲಿ ಮಾಡೋಣ. ನೋಡಿ ಸರ್, ಯಾರಾದ್ರೂ ನೋಡ್ಬಿಡ್ತಾರೆ. ನೀನ್ ಇಲ್ಲೇನಯ್ಯ ಮಾಡ್ತಾ ಇದೀಯಾ? ಏನ್ ಸಾರ್ ಮಾಡ್ಲಿ? ನನಗೆ BP, ಶುಗರು, ಗೂರು ಸಾಲದು ಅಂತ ಟೈಲ್ಸ್ ಬೇರೆ, ಅದಕ್ಕೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ. ನಿನ್ ಕಾಯಿಲೆ ಬಂದಟ್ಟು ಇರ್ಲಿ, ನೀನ್ ಆ ಟೆರರಿಸ್ಟ್ ಹೆಂಗಾರು ಮಾಡಿ ಒದ್ದು ಒಳಗಾಕೋ ಪ್ಲಾನ್ ಮಾಡು. ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ ನಿನಗೆ ಪ್ರಮೋಷನ್ ಕೊಡಿಸ್ತೀನಿ. ಆಯ್ತು ಸರ್. ಒದ್ದು ಒಳಗಾಕ್ಬೇಕಂತೆ. ಒದ್ದೊಳಗಾಗಕ್ಕೆ ಅವನೇ ನಾಯಿ ಮರೇನೆ. ಸದಾ ಅಲ್ಲೋಡು ಯಾರು ಬಂದಿದ್ದಾರೆ ಅಂತ. ದ ಫಸ್ಟ್ ಗೆಸ್ಟ್ ನಿನ್ನ ಉಡುಪಿ ಪ್ರತ್ಯಕ್ಷವಾದ್ದು. ಆ ಹುಡುಗಿನೇ ತಾನೆ ನೀನು ಮದುವೆ ಆಗ್ತಾ ಇರೋದು. ಕನ್ಗ್ರಾಟ್ಸ್, ಒಳ್ಳೆ ಸೆಲೆಕ್ಷನ್ನೇ. ಆಲ್ರೆಡಿ ತಾಳಿ ಕಟ್ಟಿದ ಹೆಂಡತಿ ಮನೆಯಲ್ಲಿರುವಾಗ್ಲೇ ಅವಳ ಕಣ್ಣಿಗೆ ಮಣ್ಣೆರ್ಚಿ ಇನ್ನೊಂದು ಮದುವೆಗೆ ಸಿದ್ಧ ಆಗ್ತಾ ಇದೀಯಾ ಅಂದ್ರೆ ನೀನು ಸಾಮಾನ್ಯದವನಲ್ಲ ಬಿಡು. ವೆಲ್ಕಮ್ ಪ್ರಿಯಾ ಅವರೇ. ಹೇಳಿದ ಹಾಗೆ ಬಂದಿದ್ದಕ್ಕಾಗಿ ಥ್ಯಾಂಕ್ಸ್. ಸಂತೋಷವಾಗಿ ಮದುವೆ ಮಾಡಿಕೊಳ್ಳೋದಕ್ಕೆ ಮೊದಲು ನಿಮ್ಮ ಉಡುಪಿ ಬೂತ್ ನಲ್ಲಿ ನಿಂತ್ಕೊಂಡು ಯಾಕೆ ಹೀಗೆ ಅಳ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ? ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಈ ವರನ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಮೋನಿಕಾ ಮತ್ತು ರೀಟಾ ಅಲ್ವಾ ಇವರ ಹೆಸರು? ಇವರು ಸಹ ಚೆನ್ನಾಗೇ ಇದ್ದಾರೆ, ಸದಾ ಚೆನ್ನಾಗೇ ಇದ್ದಾರೆ. ಯಾರು ಮಗ ಆದ್ರೇನು, ಅದೃಷ್ಟವಂತ ನೀನು.
ನಿನ್ನ ಮಗ ಅಲ್ವಾ? ಹೌದು. ಬಹಳ ಮುದ್ದಾಗಿದ್ದಾನೆ. ಹೆಸರೇನು? ಚೇತನ್. ಚೇತನ್ ಅಂದ್ರೆ ಚೈತನ್ಯವಂತ ಅಂತ. ನಿಮ್ಮ ಮಾವನವ್ರ ಮುಖ ನೋಡು, ಪಾಪ ಇಷ್ಟು ದಿನ ಮನೆಯಲ್ಲಿ ರಾಮನಾಗಿ ನೋಡಿ ನೋಡಿ ಈಗ ಬೇಸ್ತು ಬಿದ್ದಿರಬೇಕು. ನಿನ್ನಂಥ ಅವತಾರ ಪುರುಷನಿಗೆ ಮಾವನಾಗಿದ್ದಕ್ಕೆ ಆತ ಧನ್ಯನಾಗಿ ಹೋದ. ಎಲ್ಲ ಓಕೆ, ಇನ್ನು ಲೇಟ್ ಯಾಕೆ? ಗೆಸ್ಟ್ಗಳೆಲ್ಲ ಬಂದ್ಬಿಟ್ರು. ಆದ್ರೆ ಯಾವ ಫಂಕ್ಷನ್ ಆದ್ರೂ ಚೀಫ್ ಗೆಸ್ಟ್ ಇಲ್ದೆ ಹೋದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ? ಒಳ್ಳೆ ಸಾರು ಮಾಡಿ ಅದಕ್ಕೆ ಉಪ್ಪು ಹಾಕದೇ ಇದ್ರೆ ಹೇಗಿರುತ್ತೋ ಹಾಗಿರುತ್ತೆ ಅಲ್ವಾ ಸದಾ? ಈ ಫಂಕ್ಷನ್ಗೆ ಅತಿ ಮುಖ್ಯವಾದ ವ್ಯಕ್ತಿ ಬಂದ್ರೇನೆ ಈ ಕಾರ್ಯಕ್ರಮಕ್ಕೆ ರಂಗೇರೋದು. ಇಷ್ಟು ಜನನ ನಾನ್ ಇನ್ವೈಟ್ ಮಾಡಿದ್ದೀನಿ, ಚೀಫ್ ಗೆಸ್ಟ್ ಅನ್ನ ಮಾತ್ರ ನೀನ್ ಇನ್ವೈಟ್ ಮಾಡು. ಯಾಕೆ ಅಂದ್ರೆ ಇದು ನಿನ್ನ ಫಂಕ್ಷನ್ ಅಲ್ವಾ? ಚೀಫ್ ಗೆಸ್ಟ್ ಅನ್ನ ನೀನ್ ಇನ್ವೈಟ್ ಮಾಡಿದ್ರೇನೆ ಚಂದ. ಕಮಾನ್, ಮೊಬೈಲ್ ತೆಗೆದು 9448115827 ಬಟನ್ಗಳನ್ನ ಪ್ರೆಸ್ ಮಾಡು. ನಿನ್ನ ಕಷ್ಟ ಸುಖಗಳಲ್ಲಿ ಪಾಲು ಹಂಚಿಕೊಳ್ಳೋ ನಿನ್ನ ಅರ್ಧಾಂಗಿಯನ್ನ ಇನ್ವೈಟ್ ಮಾಡು. ದಯವಿಟ್ಟು ಆಕೆ ಒಬ್ಬಳು ಮಾತ್ರ ಇಲ್ಲಿಗೆ ಬೇಡ ಸರ್, ಪ್ಲೀಸ್ ಸರ್, ದಮಯ್ಯ ಅಂತೀನಿ. ಮುಖ್ಯವಾದ ಮನುಷ್ಯರನ್ನೇ ಬೇಡ ಅಂದ್ಬಿಟ್ರೆ ಹೇಗೆ ಸದಾ? ಈ ಶೋ ಏರ್ಪಾಟ್ ಮಾಡಿರೋದೇ ಆಕೆಗೋಸ್ಕರ. ನಿಮ್ ಕೈ ಮುಗಿತೀನಿ, ಬೇಡಿ ಬೇಡಿ. ನೀನ ಕೈ ಮುಗಿತೀನಿ, ಆಕೆ ಬರ್ಲೇಬೇಕು. ಫೋನ್ ಮಾಡು, ಕಮಾನ್ ಡೂ ಇಟ್. ಏನ್ ಸದಾ, ನಾನ್ ಹೇಳಿದ ಅರ್ಥ ಆಯ್ತಾ? ನಿನ್ನ ಹೆಂಡತಿಗೆ ಫೋನ್ ಮಾಡು ಅಂತ ಇದ್ದೀನಿ, ಫೋನ್ ಮಾಡು. ಇಲ್ಲ ನನ್ನ ಮಾತಿನ ಹಾಗೆ ನಾನು ನಡ್ಕೋಬೇಕಾಗತ್ತೆ. ಏನದು? ಟ್ರಿಗ್ಗರ್ ಅದು ಮೋದು. ಈಗ ನನ್ನ ಗುರಿ ಎಲ್ಲಿದೆ ಗೊತ್ತಾ? ನಿನ್ನ ಮಗ ಚೇತನ್ ತಲೆಗೆ ಗುರಿ ಇಟ್ಟಿದ್ದೀನಿ. ನಿನ್ನ ಮುಂದೆ ನಿನ್ನ ಮಗನ್ನ ಶೂಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡೋಣ. ನಿನ್ ಕೈ ಮುಗಿದು ಕೇಳ್ಕೊತೀನಿ, ಅವನನ್ನ ಬಿಟ್ಬಿಡು, ಅವನನ್ನ ಬಿಟ್ಬಿಡು. ಆತರ ಪಡಬೇಡ ಆನಂದರಾಯ, ಇದು ಜಸ್ಟ್ ನನ್ನ ಐಡಿಯಾ. ಅದನ್ನ ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿನ್ನ ಕೈಯಲ್ಲಿದೆ. ಸರ್ ನಮ್ಗೆ ಚಿತ್ರಹಿಂಸೆ ಮಾಡ್ತಾ ಇದ್ದೀರಾ? ಇದರಲ್ಲಿ ಹಿಂಸೆ ಏನಿದೆ ಸಾರ್? ಇಷ್ಟು ಜನಕ್ಕೆ ತಮ್ಮ ವಿಶ್ವರೂಪನ ನೋಡೋ ಭಾಗ್ಯ ಸಿಕ್ಕಿರೋವಾಗ ಪಾಪ ನಿನ್ನ ಹೆಂಡತಿ ಏನ್ ಪಾಪ ಮಾಡಿದ್ದಾಳೆ? ಫೈನಲ್ ಆಗಿ ಹೇಳ್ತಾ ಇದ್ದೀನಿ ಸದಾ, ಐ ವಿಲ್ ಕೌಂಟ್ 3. ಅಷ್ಟ್ರೊಳಗೆ ನಿನ್ನ ಹೆಂಡತಿಗೆ ಫೋನ್ ಮಾಡಿದ್ರೆ ಓಕೆ, ಇಲ್ದೇ ಇದ್ರೆ ನನ್ನ ಬ್ಲೇಮ್ ಮಾಡಬೇಡ. ನನಗೆ ಬೇರೆ ದಾರಿ ಇಲ್ಲ, ಸಾರಿ. I have to shoot your son. Ready? 1, 2. ಬೇಡ ಸರ್, ಬೇಡ. ಫೋನ್ ಮಾಡ್ತೀನಿ, ಫೋನ್ ಮಾಡ್ತೀನಿ. ಗುಡ್ ಬಾಯ್ ಮಾಡು. ಲಕ್ಷ್ಮಿ, ನಾನು ಏನ್ರಿ ಮೊಬೈಲಿಂದ ಫೋನ್ ಮಾಡ್ತಿದ್ದೀರಿ? ನೀನ್ ಸ್ವಲ್ಪ ಅರ್ಜೆಂಟಾಗಿ ಕಿಚನ್ ಕಾಂಪ್ಲೆಕ್ಸ್ ಹತ್ರ ಬರ್ತೀಯಾ? ಯಾಕೆ, ಏನಾಯ್ತು ರೀ? ಅದನ್ನ ಆಮೇಲೆ ಹೇಳ್ತೀನಿ, ಬರ್ತೀಯಾ? ನಿಮ್ಗೇನು ಆಗಿಲ್ಲ ತಾನೆ? ಏನಾಗಿಲ್ಲ, ಚೆನ್ನಾಗಿದ್ದೀನಿ. ನೀನ್ ಬರ್ತೀಯಾ ಪ್ಲೀಸ್? ಆಯ್ತು, ತಕ್ಷಣ ಬರ್ತೀನಿ. ತಕ್ಷಣ ಬರ್ತೀನಿ ಅಂದ್ಲಲ್ವಾ? ನಿನ್ನ ಹೆಂಡತಿ ನಿನ್ನ ಮಾತಿಗೆ ಎಷ್ಟು ಬೆಲೆ ಕೊಡ್ತಾಳೆ, ಗಂಡ ಅಂದ್ರೆ ಎಷ್ಟೊಂದು ಗೌರವ ಕೊಡ್ತಾಳೆ ನೋಡಿದ್ಯಾ ಸದಾ? ಬಾಸ್, ನನ್ಗೆ ಯಾಕೋ ಭಯ ಆಗ್ತಿದೆ ಬಾಸ್. ನನ್ನ ಶಿಷ್ಯನಾಗಿದ್ದುಕೊಂಡು ಭಯ ಅನ್ನೋ ಪದ ಬಳಸ್ತೀಯ? ಅದು ನಮ್ಮ ಡಿಕ್ಷನರಿಲೇ ಇಲ್ಲ. ಲೈಫ್ ನ ಎಂಜಾಯ್ ಮಾಡೋದನ್ನ ಕಲ್ತ್ಕೊಳ್ಳ. ನನ್ನನ್ನು ಫಾಲೋ ಮಾಡು, ಆಟೋಮೆಟಿಕ್ ಆಗಿ ನೀನೇ ಕಲ್ತ್ಕೊಂತೀಯ. ಸ್ವಾಗತ, ಲಕ್ಷ್ಮಿ ಅವರಿಗೆ ಸುಸ್ವಾಗತ. ಸಾಕು, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ನೀವೇನಂಗೆ ಕೇಳ್ತಿದ್ದೀರಲ್ಲ ಸರ್?
ಅವ್ರು ಯಾಕೆ ಹಾಗೆ ನಿಂತಿದ್ದಾರೆ, ಯಾಕೆ ಅಳ್ತಾ ಇದ್ದಾರೆ? ನನಗೂ ಏನು ಅರ್ಥ ಆಗ್ತಾ ಇಲ್ಲ ಅಮ್ಮ. ಆ ಪೊಲೀಸ್ನವರು ಅವನ ಹತ್ರ ಹೋಗಕ್ ಬಿಡ್ತಾರೆ. ಏಯ್ ಸದಾ, ಅಲ್ಲೋಡು, ಚೀಫ್ ಗೆಸ್ಟ್ ಆಫ್ ದ ಫಂಕ್ಷನ್ ಹ್ಯಾಸ್ ಅರೈವ್ಡ್. ವೆಲ್ಕಮ್ ಮೇಡಮ್, ವೆಲ್ಕಮ್ ವೆಲ್ಕಮ್ ಟು ದ ಶೋ.